ಮಳೆ ನೀರು ತುಂಬಿದ ಹಿನ್ನೆಲೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅನ್ನು ಬಂದ್ ಮಾಡಲಾಗಿದೆ. ಮಳೆ ನೀರಿನಿಂದ ಅವಾಂತರ ಸೃಷ್ಟಿಯಾಗೋದು ಬೇಡ ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅನ್ನು ಬಂದ್ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅನ್ನು ಬಂದ್ ಮಾಡಲಾಗಿರುವಂಥದ್ದು ರಾತ್ರಿ ಇಡೀ ಸುರಿದಂತಹ ಮಳೆಗೆ ಬೆಂಗಳೂರು ಒಂದು ಕಡೆ ಫುಲ್ ಮುಳುಗಡೆಯಾಗಿದೆ. ಹಾಗಾಗಿ ಮಳೆ ನೀರು ತುಂಬಿರುವಂತಹ ಹಿನ್ನೆಲೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅನ್ನು ಬಂದ್ ಮಾಡಲಾಗಿದೆ. ಅಂದರೆ ಮಳೆಯಿಂದ ಈಗಾಗಲೇ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಮತ್ತಷ್ಟು ಅವಾಂತರ ಸೃಷ್ಟಿಯಾಗೋದು ಬೇಡ ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅನ್ನು ಕೂಡ ಬಂದ್ ಮಾಡಲಾಗಿದೆ. ರಾತ್ರಿ ಇಡೀ ಧಾರಾಕಾರವಾಗಿ ಮಳೆ ಸುರಿದಿದ್ದು ಇದರಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತ. ಇನ್ನು ಮೊದಲನೆಯ ದೃಶ್ಯ ಹಾಗೆ ಮೂರನೆಯ ದೃಶ್ಯ, ಕೊನೆಯ ದೃಶ್ಯದಲ್ಲಿ ನೀವು ಸಿಲ್ಕ್ ಬೋರ್ಡ್ನ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಹಾಗೆ ಎರಡನೆಯ ದೃಶ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ಅನ್ನು ನೋಡ್ತಾ ಇರಬಹುದು. ಒಟ್ಟಾರೆಯಾಗಿ ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಉಂಟಾಗಿದೆ. ಹಾಗೆ ನೀರಿನಲ್ಲಿ ವಾಹನಗಳು ಯಾವ ರೀತಿಯಾಗಿ ನಿಂತಿದೆ ಅಂತ ಹೇಳಿ, ವಾಹನಗಳೇ ಆ ನೀರಿನಲ್ಲಿ ಮುಳುಗಡೆ ಆಗುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ರಾತ್ರಿ ಇಡೀ ಸುರಿದಂತಹ ಮಳೆಗೆ ಇಷ್ಟೆಲ್ಲ ಸಮಸ್ಯೆಯಾಗಿದೆ. ಇನ್ನೂ ಸಮಸ್ಯೆ ಎದುರಾಗಬಾರದು, ಇನ್ನಷ್ಟು ಅವಾಂತರ ಸೃಷ್ಟಿ ಆಗಬಾರದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ಅನ್ನು ಬಂದ್ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅನ್ನು ಬಂದ್ ಮಾಡಲಾಗಿರುವಂಥದ್ದು ಈಗಾಗಲೇ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಜನಸಾಮಾನ್ಯರಿಗೆ ಕಷ್ಟವಾಗ್ತಾ ಇದೆ. ವಾಹನ ಸವಾರರಂತೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ, ವಾಹನದಲ್ಲಿ ಸಂಚಾರವನ್ನು ನಡೆಸ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಮಳೆ ಬಂದು ಈ ರೀತಿಯಾಗಿ ಅವಾಂತರವನ್ನು ಸೃಷ್ಟಿ ಆದರೆ ಇದಕ್ಕೆ ಹೊಣೆ ಯಾರು ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹಾಗಾಗಿ ಮಳೆಯಿಂದ ಅವಾಂತರ ಸೃಷ್ಟಿ ಆಗುವುದು ಬೇಡ, ಸಮಸ್ಯೆಗಳು ಆಗುವುದು ಬೇಡ ಎನ್ನುವಂತಹ ಕಾರಣದಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅನ್ನು ಇದೀಗ ಬಂದ್ ಮಾಡಲಾಗಿದೆ. ಇನ್ನು ಬೆಂಗಳೂರು ನಗರದಲ್ಲಿ ದಾಖಲೆಯ ಮಳೆ ಸುರಿದಿದೆ. ರಾತ್ರಿಯಿಂದ ಬೆಳಗ್ಗೆ 5:30ರವರೆಗೆ 104 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. 10 ವರ್ಷದಲ್ಲೇ ಮೇ ತಿಂಗಳಲ್ಲಿ ದಾಖಲಾದಂಥ ಅತಿ ಹೆಚ್ಚು ಮಳೆ ಅನ್ನೋದು ವರದಿಯಾಗಿದೆ. ಮುಂದಿನ 4 ದಿನ ಮಳೆಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಎಂದೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ರಾತ್ರಿ ಸಂಜೆಯ ಬಳಿಕ ಗುಡುಗು ಸಹಿತ ಮಳೆಯಾಗುವಂತಹ ಮುನ್ಸೂಚನೆಯನ್ನ ನೀಡಲಾಗಿದೆ. ಗಮನಿಸ್ತಾ ಹೋಗೋದಾದ್ರೆ ಕಳೆದ 2 ದಿನಗಳಿಂದಲೂ ಕೂಡ ರಾತ್ರಿ ಸಾಕಷ್ಟು ಮಳೆಯಾಗ್ತಾ ಇದೆ. ಇದರಿಂದ ಸಾಕಷ್ಟು ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮನೆಗಳಿಗೆ ಮಳೆಗಳ ನೀರು ಹೋಗ್ತಾ ಇರುವಂಥದ್ದು. ಹಾಗಾಗಿ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲಿ ಆಗ್ತಾ ಇದೆ. ಹಾಗೆ ಇನ್ನೊಂದು ಕಡೆ ಭಾರಿ ಮಳೆಯಿಂದಾಗಿ ಮರಗಳು ಧರೆಗೆ ಉರುಳಿದೆ. ನೆನ್ನೆಯೂ ಕೂಡ ಡಾಟಾ ನೋಡ್ತಾ ಇದ್ವಿ, ಎಷ್ಟೊಂದು ಮರಗಳು ಧರೆಗೆ ಉರುಳಿತ್ತು, ಹಾಗೆ ಎಷ್ಟು ಕೊಂಬೆಗಳು ಕೂಡ ನೆಲಕ್ಕೆ ಉರುಳಿತ್ತು ಅನ್ನೋದಾಗಿ. ಹಾಗೆ ರಾತ್ರಿ ಇಡೀ ಸುರಿದಿರುವಂತಹ ಮಳೆಗೆ ಒಂದು ಕಡೆ ಇಡೀ ಬೆಂಗಳೂರೇ ಮುಳುಗಡೆ ಆಗಿದೆ ಅನ್ನುವಷ್ಟು ಒಂದು ರೀತಿ ಸಮಸ್ಯೆ ಎದುರಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, ಅದೇ ರಸ್ತೆಯ ನೀರಿನಲ್ಲಿ ವಾಹನಗಳು ಸಂಚಾರವನ್ನು ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಎರಡನೆಯ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಮನೆ ಮುಂಭಾಗದಲ್ಲಿ ವಾಹನಗಳನ್ನು ನಿಲ್ಲಿಸಿದ್ದಾರೆ, ಅಲ್ಲಿ ಮಳೆಯ ನೀರು ನಿಂತಿದೆ. ಮಳೆ ನೀರಿನ ಹೊಡೆತಕ್ಕೆ ಏನು ಸಿಸಿಬಿ ಕಚೇರಿಯೇ ಮುಳುಗಡೆಯಾಗಿದೆ. ಕಚೇರಿಯ ಆವರಣದಲ್ಲಿ ಕೆರೆಯಂತಾಗಿದೆ. ಒಟ್ಟಾರೆಯಾಗಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಭಾರಿ ಮಳೆಯಿಂದಾಗಿ ಕಚೇರಿಯ ಮುಂಭಾಗದ ರಸ್ತೆ ತುಂಬ ಚರಂಡಿ ನೀರು ನಿಂತಿದೆ. ಸಿಸಿಬಿ ಕಚೇರಿ ಗ್ರೌಂಡ್ ಫ್ಲೋರ್ಗೆ ಮಳೆಯ ನೀರು ನುಗ್ಗಿರುವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿದ್ದಂತಹ ದಾಖಲೆಗಳು ಹಾನಿಯಾಗಿದೆ. ಸಿಸಿಬಿ ಕಚೇರಿ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳಿರುತ್ತೆ, ಎಲ್ಲ ದಾಖಲೆಗಳು ಕೂಡ ಇರುತ್ತೆ. ಆದರೆ ನೀರು ನುಗ್ಗಿರೋದ್ರಿಂದ ಅವೆಲ್ಲವೂ ಕೂಡ ಇದೀಗ ಹಾನಿಯಾಗಿದೆ. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿ ಇದ್ದಂತಹ ಫೈಲ್ಗಳು ಹಾನಿಯಾಗಿದೆ. ಮಳೆಯ ನೀರಿನ ಹೊಡೆತಕ್ಕೆ ಸಿಸಿಬಿ ಕಚೇರಿಯೇ ಮುಳುಗಡೆಯಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಗಮನಿಸ್ತಾ ಇರಬಹುದು, ಕಳೆದ 2 ದಿನಗಳಿಂದಲೂ ಕೂಡ ಇಡೀ ಬೆಂಗಳೂರೇ ಮಳೆಯಿಂದಾಗಿ ಮುಳುಗಡೆಯಾಗದಂತಾಗಿದೆ. ಇನ್ನು ಮಳೆಯ ನೀರಿನ ಹೊಡೆತಕ್ಕೆ ಸಿಸಿಬಿ ಕಚೇರಿಯೇ ಮುಳುಗಡೆಯಾಗಿದೆ. ಸಿಸಿಬಿ ಕಚೇರಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಎಲ್ಲ ದಾಖಲೆಗಳು ಫೈಲ್ಗಳು ಹಾನಿಯಾಗಿದೆ ಅಂತ ಹೇಳಿದ್ರೆ ಹೇಗೆ ಅಂತ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ದಿವ್ಯಾ, ಮೊದಲನೇದಾಗಿ ಬೆಂಗಳೂರಿನಲ್ಲಿ 2 ದಿನಗಳಿಂದ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಅದು
ಸಂಜೆಯ ನಂತರ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ಮೊದಲನೇದಾಗಿ ಸಿಸಿಬಿ ಕಚೇರಿ ಚಾಮರಾಜಪೇಟೆಯಲ್ಲಿ ಇತ್ತು. ಅದಾದ ಮೇಲೆ ಅದನ್ನ ಶಾಂತಿನಗರದಲ್ಲಿರುವಂತಹ ಈ ಬಿಎಂಟಿಸಿ ಬಸ್ ಸ್ಟಾಪ್ ಏನಿದೆ, ಆ ಬಸ್ ಸ್ಟಾಪ್ ಹಿಂದ್ಗಡೆ ಇರುವಂತಹ ಕಚೇರಿ ಅಲ್ಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಈಗ ಸಿಸಿಬಿ ಕಚೇರಿಯ ಆ ಒಂದು ವಾತಾವರಣ ಹೇಗಿದೆ ಅಂತಂದ್ರೆ, ಇದು ಸಿಸಿಬಿ ಕಚೇರಿಯ ಅಥವಾ ಸ್ವಿಮ್ಮಿಂಗ್ ಪೂಲ್ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಯಾಕಂತಂದ್ರೆ ಸಿಸಿಬಿ ಅಂತಂದ್ರೆ ಯಾವುದೇ ಒಂದು ಅಪರಾಧ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ತುಂಬಾ ತೀಕ್ಷ್ಣವಾಗಿ ಮತ್ತು ತುಂಬಾ ಸೂಕ್ಷ್ಮವಾಗಿ ತನಿಖೆ ನಡೆಸುವಂತಹ ಒಂದು ವಿಭಾಗ. ಅಂದ್ರೆ ಬೆಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಏನೇ ದೊಡ್ಡ ಮಟ್ಟದ ಕ್ರೈಮ್ಗಳು ನಡೆದ್ರು ಕೂಡ ಅದನ್ನ ಸಿಸಿಬಿಗೆ ವರ್ಗಾವಣೆ ಮಾಡುವಂಥದ್ದು ಮತ್ತು ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಅದೇ ರೀತಿಯಾಗಿ ಚಕಚಕಿಯಿಂದ ಕೆಲಸ ಮಾಡ್ತಾರೆ. ಮತ್ತು ಈ ಅದರಲ್ಲೂ ಕೂಡ OCW ಆಗಿರಬಹುದು, ನಾರ್ಕೋಟಿಕ್ಸ್ ಆಗಿರಬಹುದು ಮತ್ತು ವುಮೆನ್ ವಿಂಗ್ ಆಗಿರಬಹುದು, ಎಲ್ಲವೂ ಕೂಡ ಆ ವಿಭಾಗಗಳಾಗಿ ಅಲ್ಲಿ ಕೆಲಸ ಮಾಡುತ್ತೆ. ಸದ್ಯಕ್ಕೆ ಈ ಒಂದು ಗ್ರೌಂಡ್ ಫ್ಲೋರ್ ನಲ್ಲಿ ಮಳೆ ನೀರು ನುಗ್ಗಿದ್ರಿಂದಾಗಿ ಅಲ್ಲಿರುವಂತಹ ದಾಖಲೆಗಳಿಗೂ ಕೂಡ ಹಾನಿಯಾಗಿದೆ ಮತ್ತು 8ಕ್ಕೂ ಹೆಚ್ಚು ರೂಮ್ಗಳಲ್ಲಿರುವಂತಹ ಕೇಸ್ ಫೈಲ್ಗಳು ಕೂಡ ನಾಶ ಆಗಿರುವಂತದ್ದು. ಅಂದ್ರೆ ಸಿಸ್ಟಮ್ ನಲ್ಲಿ ಏನು ಈ ಎಲ್ಲಾ ಕೇಸ್ಗಳ ಬಗ್ಗೆ ನಮೂದಾಗಿದ್ರು ಕೂಡ, ಅಂದ್ರೆ ಕಂಪ್ಯೂಟರ್ಗಳಲ್ಲಿ ನಮೂದಾಗಿದ್ರು ಕೂಡ ಈ ದಾಖಲೆಗಳೇನಿರುತ್ತೆ, ಅಂದ್ರೆ ಕೈ ಬರಹದಲ್ಲಿರುವಂತಹ ದಾಖಲೆಗಳಾಗಿರ್ಬಹುದು ಮತ್ತು ಫೈಲ್ಗಳಾಗಿರಬಹುದು, ಇವೆಲ್ಲವೂ ಕೂಡ ನೀರ್ ಪಾಲಾಗಿದ್ರಿಂದಾಗಿ ಆ ಕೇಸ್ಗಳ ಒಂದು ತನಿಖೆಗೆ ಕೂಡ ಅಡ್ಡಿ ಆಗುತ್ತೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಇದರಲ್ಲಿ ಕಂಡು ಬರುವಂತಹ ಅಂಶಗಳು, ಅಂದ್ರೆ ಇದುವರೆಗೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದಾಗಿರಬಹುದು ಮತ್ತು ಇದುವರೆಗೂ ಕೂಡ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾಗಿರಬಹುದು, ಇವೆಲ್ಲವೂ ಕೂಡ ಇರುತ್ತೆ. ಮತ್ತು ಯಾವೆಲ್ಲ ಕೇಸ್ಗಳಲ್ಲಿ ಯಾರೆಲ್ಲ ಪ್ರಮುಖರು ಮತ್ತು ಏನೆಲ್ಲ ಕೇಸ್ಗಳ ಬಗ್ಗೆ ಇಲ್ಲಿ ತನಿಖೆ ಮಾಡಲಾಗಿತ್ತು, ಅವೆಲ್ಲವೂ ಕೂಡ ಪ್ರತಿಯೊಂದು ಅಂಶಗಳನ್ನು ಕೂಡ ಫೈಲ್ ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಆದ್ರೆ 8ಕ್ಕೂ ಹೆಚ್ಚು ರೂಮ್ಗಳಿಗೆ ನೀರು ನುಗ್ಗಿದ್ರಿಂದಾಗಿ ಕೇಸ್ ಫೈಲ್ಗಳು ಕೂಡ ನೀರು ಪಾಲಾಗಿರುವಂತದ್ದು ಇದು ಅಧಿಕಾರಿಗಳ ಒಂದು ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕಚೇರಿಗೆ ಈ ಮಳೆ ನೀರು ಬಂತು ಅಂತಂದ್ರೆ ಇದು ನುಗ್ಗುತ್ತೆ ಅನ್ನೋದು ಗೊತ್ತಿದ್ರು ಇಲ್ಲಿಗೆ ಶಿಫ್ಟ್ ಮಾಡಲಾಯ್ತಾ ಅಥವಾ ಗೊತ್ತಿದ್ದೇನೆ ಶಿಫ್ಟ್ ಮಾಡಲಾಯ್ತಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈಗ ಸದ್ಯಕ್ಕಂತೂ ಮುಂದಿನ ದಿನಮಾನಗಳಲ್ಲಿ ಈ ಕೇಸ್ ಫೈಲ್ಗಳು ಯಾವ್ಯಾವ ನಾಶ ಆಗಿದೆ ಅವುಗಳನ್ನೆಲ್ಲ ಕೂಡ ರಿಕವರಿ ಮಾಡಬೇಕಾಗತ್ತೆ ಮತ್ತು ದಾಖಲೆಗಳನ್ನ ಏನೂ ಆಗದಂತೆ ಉಳಿಸ್ಕೊಳ್ಬೇಕಾಗತ್ತೆ. ಆ ಆಂಗಲ್ ನಲ್ಲಿ ಸಿಸಿಬಿ ಕಚೇರಿಯ ಸಿಬ್ಬಂದಿ ಕೂಡ ಕೆಲಸ ಮಾಡಬೇಕಾಗತ್ತೆ. ಮತ್ತು ಆ ಸರ್ಕಾರದಿಂದಲೂ ಕೂಡ ಈ ಬಿಲ್ಡಿಂಗ್ ನಿಂದ ಬೇರೆ ಬಿಲ್ಡಿಂಗ್ಗೆ ಸ್ಥಳಾಂತರ ಮಾಡುವಂತಹ ಪ್ಲಾನ್ ಗಳನ್ನು ಕೂಡ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಮಳೆ ಬಂತು ಅಂದ್ರೆ ಈ ರೀತಿಯಾದಂತಹ ಅಲ್ಲಿ ತೊಂದರೆ ಆಗಿರೋದನ್ನ ನೋಡಿದ್ರೆ ಮುಂದೆನೂ ಕೂಡ ಇದೇ ರೀತಿ ಆಗುತ್ತೆ. ಹೀಗಾಗಿ ಮತ್ತೆ ಸಿಸಿಬಿ ಕಚೇರಿಯನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.